ಆಮೇಲೆ ಸೀರಿಯಲ್ ಆಲ್ಮೋಸ್ಟ್ ನೋಡೋರು ಹೆಣ್ಮಕ್ಳೇ ಜಾಸ್ತಿ. ಇವತ್ತಿನ ಮನೆಗಳು ಅಥವಾ ಒಂದು ಗಂಡಸು ಮನೆಗೆ ಹೋದಾಗ ಅಥವಾ ಕೆಲ್ಸಕ್ಕೆ ಹೋಗುವಾಗ ಅವನು ಸರಿಯಾದ ರೀತಿಯಲ್ಲಿ ಇರಬೇಕಂದ್ರೆ ಅದಕ್ಕೆ ಹೆಣ್ಣೇ ಕಾರಣ ಆಗಿರ್ತಾಳೆ. ಮನೇನ ತೊಗೊಂಡೋಗೋದು ಹೆಣ್ಣು. ಆಮೇಲೆ ಎಲ್ಲ ಥರದಲ್ಲೂ ಹೆಣ್ಣಿಲ್ಲ ಅಂದರೆ ಈ ಅಂದರೆ ಭೂಮಿನ ಹೇಗೆ ನಾವು ಹೆಣ್ಣಿಗೆ ಹೋಲಿಸ್ತೀವಿ, ಹೆಣ್ಣಿಲ್ಲ ಅಂದರೆ ಈ ಪ್ರಪಂಚ ಇಲ್ಲ. ಇಲ್ಲಿ ಗಾಳಿ ಬೆಳಕು ನೀರು ಗೀರು ಏನೂ ಇರಲ್ಲ. ಆ ಥರದಲ್ಲಿ ಹೆಣ್ಣಿನ ಪ್ರತಿಬಿಂಬವಾಗಿ ಆ ಸೀರಿಯಲನ್ನು ಮಾಡಿದ್ವಿ ನಾವು. ಪ್ರತಿಯೊಂದು ಕ್ಯಾರೆಕ್ಟ್ರಲ್ಲೂ ಹೆಣ್ಣು ಮಕ್ಕಳು ಅಂದರೆ ಬಡ್ಡಿ ಬಂಗಾರಮ್ಮ ಇರ್ಬೋದು, ಅವಳು ಯಾರಿಗೆ ಪುಟ್ಟಕ್ಕ ಇರ್ಬೋದು, ಪುಟ್ಟಕ್ಕನ ಮಕ್ಕಳು 3 ಜನ ಇರ್ಬೋದು, ಅಥವಾ ಬೇರೆ ಬೇರೆ ಥರದಲ್ಲಿ ಹೆಣ್ಮಕ್ಳು ಕ್ಯಾರೆಕ್ಟರ್ ಇರ್ಬೋದು. ಹೆಣ್ಣು ಮಕ್ಕಳ ಒಂದು ವರ್ಗವನ್ನು ಅದು ಪ್ರತಿನಿಧಿಸುತ್ತೆ. ಅಂದರೆ ಹಿಂಗೆ ಬದುಕಬೇಕು ಅಂತ. ಪುಟ್ಟಕ್ಕ ಸ್ವಾಭಿಮಾನಿ, ಗಂಡ ಬಿಟ್ಟು ಹೋದರೂ ನನ್ನ 3 ಜನ ಹೆಣ್ಮಕ್ಳಿಗೆ ಒಂದು ನೆಲೆ ನಿಲ್ಲಿಸ್ಬೇಕು ಅಂತ. ಅದ್ಭುತವಾದ ಸೀರಿಯಲ್. ನಂಗೆ ತುಂಬ ಖುಷಿ ಇದೆ ಆ ಸೀರಿಯಲ್ ಬಗ್ಗೆ. ಪಾರ್ಟ್ 2 ಮಾಡಬೇಕು ಅಂತಲೂ ಇದ್ದೀವಿ, ನೋಡ್ಬೇಕು ಏನಾಗುತ್ತೆ.